ಈ ಪ್ರಪಂಚದಲ್ಲಿ ಯಾರಿಗೂ ಕೇರ್ ಮಾಡದೆ, ಬೇರೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ, ಯಾರು ಹೇಳಿದ್ರು ನಿಲ್ದೆ ತನ್ನ ಪಾಡಿಗೆ ತಾನು ಮುಂದೆ ಹೋಗೋದು ಅಂದರೆ ಟೈಮ್, ಸಮಯ. ಆ ಟೈಮ್ ಒಂದು ಸಾರಿ ಡಿಸೈಡ್ ಮಾಡ್ತು ಅಂದರೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಅದೇ ಥರ ಇವ್ರ ಜೀವನದಲ್ಲೂ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನೋ, ಇಟ್ ವೋಂಟ್ ಸ್ಟಾಪ್. ಲೇ ಸುನೀಲ, ಕಣ್ಣಲ್ಲಿ ನೋಡಿದ ತಕ್ಷಣ ಮಕ್ಕಳಾಗಂಗಿದ್ದಿದ್ರೆ ಇಡೀ ಊರು ತುಂಬ ನಿನ್ನ ಮಕ್ಕಳೇ ಓಡಾಡ್ತಿದ್ರು ಅನಿಸುತ್ತೆ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಏನೋ ಅದು? ಇಲ್ಲ ಮಗ, ಅವಳು ಅವಾಗ್ಲಿಂದ ತಿರುಗಿ ನನ್ನೇ ನೋಡ್ತಿದ್ದಾಳೆ. ನಾ ಹೀರೋ ಅನ್ನೋದು ಅವಳಿಗೆ ಏನಾದ್ರೆ ಗೊತ್ತಾಗಿರ್ಬೋದಾ? ಅಪ್ಪ ಮಿಷಿನ್ ಮಹೇಶ, ಈ ಪ್ರಪಂಚದಲ್ಲಿ ನಿನ್ನ ಸಿನಿಮಾನ ನೋಡಿ ನಿನ್ನ ಹೀರೋ ಅಂತ ರೆಕಗ್ನೈಸ್ ಮಾಡಕ್ ಬದುಕಿರೋದು ನಾವಿಬ್ರೆ ಅನ್ಸುತ್ತೆ. ಮಗ, ಆ ಫಿಲ್ಮ್ ಅಲ್ಲಿ ಕ್ಲೈಮ್ಯಾಕ್ಸ್ ಪಾರ್ಟ್ ಫಸ್ಟಿಗೆ ಬಂದಿದ್ರೆ ಫಿಲ್ಮ್ ಸೂಪರ್ ಹಿಟ್ ಆಗಿ ಇಡೀ ವರ್ಲ್ಡ್ ವೈಡ್ ಗೆ ಮಿಷಿನ್ ಮಹೇಶ ಹೊಡಿಯಲೇ. ಆವತ್ತು ಬರ್ತಾ ಇದ್ದಿದ್ದ ಮಳೆಗೆ ತೊಟ್ಲಲ್ಲಿದ್ದ ಮಕ್ಕಳೆಲ್ಲ ಅಳ್ತಾ ಇದ್ರು ತೊಟ್ಟಿಲ್ಲಿದ್ದ ಆ ಮಗು ಅಳುನೇ ಜೋರಾಗಿ ಕೇಳಿಸ್ತಾ ಇತ್ತು. ಅವತ್ತು ಆ ಮಗು ಅವ್ರ ಕೈಗೆ ಸಿಕ್ಲಿಲ್ಲ ಅಂದ್ರೆ ಚೆನ್ನಾಗಿರ್ತಾ ಇತ್ತು. ಕರಾವಳಿ ಜನ ಭಯ ಇಲ್ಲದೆ ಆರಾಮಾಗಿ ಮಲಗ್ತಾ ಇದ್ರು ಏನೋ. ಒಂದು ಮಗು ಯಾವ ಜಾಗದಲ್ಲಿ ಬೆಳಿಬಾರ್ದು ಅವನು ಅಂಥದ್ದೇ ಜಾಗದಲ್ಲಿ ಬೆಳೆದ. ಕೆಲವು ದಿನಗಳ ನಂತರ ಒಂದು ಘಟನೆ ನಡೀತು. ಅವತ್ತು ಅದ್ಯಾರು ಏನು ಹೇಳಿದ್ರು ಗೊತ್ತಿಲ್ಲ, ಅವನಿಗೆ ಬಂದಿದ್ದ ಕೋಪಕ್ಕೆ ಇದ್ದಿದ್ದ ಮನೆಗೆ ಬೆಂಕಿ ಹಚ್ಚಿದ. ಅಲ್ಲೇ ಇದ್ರೆ ಊರಿನ ಜನ ಏನ್ ಮಾಡ್ತಾರೋ ಅಂತ ಹೆದರಿ ಆ ಊರನ್ನ ಬಿಟ್ಟು ಓಡೋದ. ಅವನು ಆಳೋ ಜಾಗನ ಆ ವಿಧಿನೇ ಅವನಿಗೆ ಅವತ್ತು ಪರಿಚಯ ಮಾಡಿಸ್ತು. ಅವನಿಗೆ ಆ ಜಾಗದಲ್ಲಿ ಎಲ್ಲ ಸಿಕ್ತು. ವಯಸ್ಸಿಗೆ ಮೀರಿದ ಕೆಲಸ, ದುಡ್ಡು, ಊಟ ಎಲ್ಲ. ಆದರೆ ಆ ಹೆಸರು ಅವನಿಗಿನ್ನೂ ಸಿಕ್ಕಿರಲಿಲ್ಲ. ಈ ಡ್ಯಾಡಿ ಜೊತೆ ಬಿಸ್ನೆಸ್ ಮಾಡಬೇಕಾದ್ರೆ ಎಲ್ಲ ಎಕ್ಸ್ಟ್ರಾ ಸಿಗುತ್ತೆ. ಎಕ್ಸ್ಟ್ರಾ ಫೇಮ್, ಎಕ್ಸ್ಟ್ರಾ ಮನಿ, ಎಕ್ಸ್ಟ್ರಾ ರೆಸ್ಪೆಕ್ಟ್. ಆದ್ರೆ ಎಕ್ಸ್ಟ್ರಾ ಲೈಫ್ ತಲೆ ತನ್ನ ಬಾಲನ ಯಾವತ್ತೂ ತನ್ನ ಕಾಂಪಿಟೇಟರ್ ಅಂತ ಕನ್ಸಿಡರ್ ಮಾಡೇ ಇಲ್ಲ. ಆದ್ರೆ ಆ 10 ತಲೆ ರಾವಣನ ಲಂಕೆ ಸುಟ್ಟಿದ್ದು ಒಂದೇ ಒಂದು ಬಾಲ. ಆ ರಾವಣ ಮಾಡಿದ ತಪ್ಪನ್ನ ನಾನು ಯಾವತ್ತೂ ರಿಪೀಟ್ ಮಾಡಲ್ಲ. ನಗು, ಅಳು, ಕೋಪ, ಸೋಲು, ಗೆಲುವು ಇವೆಲ್ಲದಕ್ಕೂ ಕಲಿಯುಗದಲ್ಲಿ ಬೇರೆ ಬೇರೆ ಡೆಫಿನೇಷನ್ಸ್ ಇದೆ. ಇವತ್ತು ಸೋತವರು ನಾಳೆ ಗೆಲ್ತಾರೆ, ಇವತ್ತು ಸತ್ತವರು ನಾಳೆ ಹೇಳ್ತಾರೆ.